ಪ್ರಜ್ವಲ್ಗೆ ನೋಟಿಸ್ ಅನ್ನ ಎಸ್ಐಟಿ ಕೊಟ್ಟಿತ್ತು. ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ಪ್ರಜ್ವಲ್ ರೇವಣ್ಣ? ಹಾಗಿದ್ರೆ ತಾವು ಕೇಳಿದಂತಹ ಗಡುವು ಕೂಡ ಮುಕ್ತಾಯವಾಗಿದೆ. ಏಪ್ರಿಲ್ 30ರಂದು ಪ್ರಜ್ವಲ್ ಅವರು ಎಸ್ಐಟಿ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿದ್ರು. ಟ್ವೀಟ್ ಮುಖಾಂತರವಾಗಿ ತಾನು ವಕೀಲರ ಮುಖಾಂತರವಾಗಿ ಇದಕ್ಕೆ ಒಂದು 7 ದಿನಗಳ ಕಾಲ ಅವಕಾಶವನ್ನ ಕೊಡಬೇಕು ಅಂತ ಕೂಡ ಒಂದು ಮನವಿಯನ್ನ ಕೊಟ್ಟಿದ್ರು. ಅದಾದ ನಂತರವಾಗಿ ತಾವು ಕೇಳಿದಂತಹ ಗಡುವು ಕೂಡ ಮುಕ್ತಾಯವಾಗಿದೆ. ಈಗ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ? ವಿಚಾರಣೆಗೆ ಹಾಜರಿದ್ದಿದ್ರೆ ಮತ್ತಷ್ಟು ಸಂಕಷ್ಟ ಫಿಕ್ಸ್. 7 ದಿನ ಕೇಳಿದಂತಹ ಕಾಲಾವಕಾಶ ಮುಕ್ತಾಯವಾಗಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಆಗಮಿಸ್ತಾರ. ವಿಚಾರಣೆಗೆ ಹಾಜರಾಗೋದಕ್ಕೆ ಕೇಳಿದಂತಹ ಕಾಲಾವಕಾಶ ಕೂಡ ಅಂತ್ಯವಾಗಿದೆ. ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ಅವರು ಏನ್ ಮಾಡ್ತಾರೆ? ಇಂಟರ್ಪೋಲ್ ಮುಖಾಂತರವಾಗಿ ಈಗಾಗಲೇ 196 ದೇಶಗಳಿಗೆ ಸಂದೇಶ ರವಾನೆಯಾಗಿದೆ. ವಿಚಾರಣೆಗೆ ಹಾಜರಾಗದಿದ್ರೆ ಪ್ರಜ್ವಲ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಲೈಂಗಿಕ ದೌರ್ಜನ್ಯ ಹಾಗೂ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಯಾಗಿರುವ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಮತ್ತಷ್ಟು ತನಿಖೆಯನ್ನ ತೀವ್ರಗೊಳಿಸಲಾಗಿದೆ. ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಲಾಗಿದೆ. ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದ್ರು ಅಂತಂದ್ರೆ ಅಪರಾಧಿ ಇರುವಂತಹ ಸ್ಥಳ, ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಅವರ ಚಹರೆ ಎಲ್ಲವನ್ನ ಕೂಡ ಸದಸ್ಯ ರಾಷ್ಟ್ರಗಳಿಗೆ ಕಳುಹಿಸಿಕೊಡ್ಲಾಗುತ್ತೆ. ಅಲ್ಲಿ ಪ್ರಜ್ವಲ್ ರೇವಣ್ಣ ಕಂಡ್ರು ಅಂದ ಕೂಡಲೇ ಅವರನ್ನ ಅರೆಸ್ಟ್ ಮಾಡಿ ರಾಜ್ಯಕ್ಕೆ ಕಳಿಸಿಕೊಡಲಾಗುತ್ತೆ. ಇಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾರೆ. ಈಗ ಅಪರಾಧಿ ಸ್ಥಾನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಇರುವಂತದ್ದು. ತಾವು ಕೇಳಿದಂತಹ ಕಾಲಾವಕಾಶ ಮುಕ್ತಾಯವಾದ್ರೂ ಕೂಡ ಇನ್ನೂ ಪತ್ತೆಯಾಗಿಲ್ಲ ಸಂಸದರು. ಎಲ್ಲಿ ಹೋಗಿದ್ದಾರೋ, ಏನ್ ಮಾಡ್ತಿದ್ದಾರೋ, ಜಂಪಿಂಗ್ ಸ್ಟಾರ್ ತರ ಈ ಊರು ಆ ಊರು ಅಂತ ಸುತ್ಕೊಂಡಿದ್ದಾರೆ. ಇಷ್ಟೊತ್ತಿಗೆ ರಾಜ್ಯಕ್ಕೆ ಬಂದು ಈ ಒಂದು ಆರೋಪದ ವಿಚಾರವಾಗಿ ಹೇಳಿಕೆಯನ್ನ ಕೊಡಬೇಕಾಗಿತ್ತು. ಆದ್ರೆ ಸಂಸದರಾದಂಥವರು, ಕಾನೂನು ಬಗ್ಗೆ ಅರಿವಿದ್ದಂಥವರು, ವಿಚಾರಣೆ ಸಾಗ್ತಾ ಇದೆ, ತಂದೆ ಅರೆಸ್ಟ್ ಆಗಿದ್ದಾರೆ, ಆರೋಪ ಪ್ರತ್ಯಾರೋಪ ನಡೀತಾ ಇದೆ, ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಆಗ್ತಾ ಇದೆ. ಒಂದು ಕಡೆ ಅಧಿಕಾರಿಗಳನ್ನ ಬಳಸ್ಕೊಂಡಿದ್ದಾರೆ, ಮತ್ತೆ ಮನೆ ಕೆಲಸದ ಆಕೆಯನ್ನ ಬಳಸ್ಕೊಂಡಿದ್ದಾರೆ. 14 ವರ್ಷದಿಂದ 65 ವರ್ಷದ ವಯೋಮಾನದವರೆಗೂ ಕೂಡ ಎಲ್ಲರನ್ನ ಲೈಂಗಿಕ ದೌರ್ಜನ್ಯಕ್ಕೆ ಬಳಸಿಕೊಂಡಿದ್ದಾರೆ ಅನ್ನುವ ಆರೋಪ ಇದೆ. ಇಂತಹ ಸಂದರ್ಭದಲ್ಲಿ ಸಂಸದರು ಕಣ್ಮರೆಯಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಆದಷ್ಟು ಬೇಗ ರಾಜ್ಯಕ್ಕೆ ಆಗಮಿಸಿ ಎಸ್ಐಟಿ ತನಿಖೆಗೆ ಸಹಕಾರವನ್ನ ನೀಡಿ